ಹೈಡ್ರೋಲಿಕ್ ಪಂಪ್ ಹೋಗಿ ಕ್ಯಾಸ್ ಹೈಡ್ರೋಲಿಕ್ ಎಕ್ದಮ್ ಸ್ಲೋ ಆಗಿಬಿಟ್ಟೈತ್ ನೋಡ್ರಿ ಇವತ್ತ. ನಮಸ್ಕಾರಪ್ಪ ನಮ್ ಕರ್ನಾಟಕ ಮಂದಿಗೆ, ನಾನ್ ನಿಮ್ ಬ್ರದರ್ ಮೆಕ್ಯಾನಿಕ್ ಮಂಜೂರಿ. ಇವತ್ತಿನ ಲಾಗ್ ಚಾಲು ಮಾಡ್ಬಿಡೋಣ ಅಂತ ಬರೀ ಒಂದ್ HMT 25 ಟ್ರ್ಯಾಕ್ಟರ್ ಬಂದೈತ್ರಿ. ಈ ಟ್ರ್ಯಾಕ್ಟರ್ ಹೈಡ್ರೋಲಿಕ್ ಕೆಲ್ಸ ಐತೆ. ಹೈಡ್ರೋಲಿಕ್ ಅಂತೂ ತೆಗಿಸ್ಬಿಟ್ಟೇನ, ರಾಮ್ ಸಿಲಿಂಡರ್ ಪಿಸ್ಟನ್ ಆಕ್ಸಿಲ್ ಅಂತೂ ಫುಲ್ ಸ್ಟಾಪ್ ಆಗಿಬಿಟ್ಟಾವೆ. ಬಂದ್ ಮಾಡ್ದಾಗ ಹೈಡ್ರೋಲಿಕ್ ಡೌನ್ ಆಕಿತ್ತೇನ. ಹೈಡ್ರೋಲಿಕ್ ಪಂಪ್ ಅಂತೂ ಕಡೆ ತೆಗ್ಬಿಟ್ಟೇನಿ. ಪಂಪಿನೊಳಗೆ ಏನು ದಮ ಇಲ್ಲ ನೋಡ್ರಿ. ಹೈಡ್ರೋಲಿಕ್ ಪಂಪ್ ಅಂತೂ ಹೋಗ್ಬಿಟ್ಟೈತ್ರಿ. ಎಕ್ದಮ್ ಫ್ರೀ ತಿರ್ಗಾ ಅಂದ್ಬಿಟ್ಟೈತ್ರಿ. ಹಿಂಗ್ ತಿರ್ಗಬಾರ್ದು, ಹಿಂಗ್ ತಿರ್ಗಾ ಅಂತಿತ್ತಂದ್ರ ಪಂಪ್ ಒಳಗೆ ಏನು ದಮ್ಮ ಇರುದಿಲ್ಲ ನೋಡ್ರಿ. ಇನ್ನೊಂದ್ HMT ಟ್ರ್ಯಾಕ್ಟರ್ ಬಂದೈತಿ. ಈ ಟ್ರ್ಯಾಕ್ಟರ್ ಇಂಜನ್ ಆಯಿಲ್ ಚೇಂಜ್ ಐತೆ. ಇಂಜನ್ ಆಯಿಲ್ ಅಂತೂ ಬಿಟ್ಟೇನಿ. ಡೀಸೆಲ್ ಫಿಲ್ಟರ್, ಆಯಿಲ್ ಫಿಲ್ಟರ್ ಅಂತೂ ಕಡೆ ತೆಗ್ದಿನ. ಹೊಸ ಇಂಜನ್ ಆಯಿಲ್ ಅಂತೂ ತರಿಸ್ಬಿಟ್ಟಿವಿ. ವಾಲ್ ಸೆಟ್ಟಿಂಗ್ ಒಂದ್ ಮಾಡೋದೈತೆ. ವಾಲ್ ಸೆಟ್ಟಿಂಗ್ ಅಂತೂ ಫುಲ್ ಓಕೆ ಆಗ್ಬಿಟ್ಟೈತಿ. ಡೀಸೆಲ್ ಫಿಲ್ಟರ್, ಆಯಿಲ್ ಫಿಲ್ಟರ್ ಅಂತೂ ಫಿಟ್ ಆಗ್ಬಿಟ್ಟಾವಿನ. ಇಂಜನ್ ಆಯಿಲ್ ಒಂದ್ ಹಾಕಕ್ ಚಲೋ ಮಾಡ್ಬಿಟ್ಟೇನೆ. ಈ ಗಾಡಿ ಕೆಲಸ ಅಂತೂ ಫುಲ್ ಓಕೆ ಆಗ್ಬಿಟ್ಟೈತಿ. HMT ಟ್ರ್ಯಾಕ್ಟರ್ ಹೈಡ್ರೋಲಿಕ್ ಪಂಪ್ ಹೋಗಿತ್ತಲ್ಲ, ಹೊಸ ಹೈಡ್ರೋಲಿಕ್ ಪಂಪ್ ನು ತರಿಸ್ಬಿಟ್ಟಿದ್ದಿನ ನಮ್ ಬಾಸ್ ಅವ್ರು ಫಿಟ್ ಮಾಡಕ್ ಚಲೋ ಮಾಡ್ಬಿಟ್ಟಾರ. ಮೊದ್ಲ ಹೈಡ್ರೋಲಿಕ್ ಪಂಪ್ ಹೋಗಿ ಫುಲ್ ರೈಸ್ ಮಾಡ್ದಾಗ ಹೈಡ್ರೋಲಿಕ್ ಕೇಳಂತ. ಈ ಸಲ ಹೆಡ್ಲಿಂಗ್ ಒಳಗ ಕೂರ್ಗಿ ರೆಂಟಿ ಎಲ್ಲಾ ಎಬ್ಸಾಕ್ ಚಲೋ ಮಾಡ್ಬಿಡ್ತೈತಿ ನೋಡ್ರಿ. ಹೊಸ ಹೈಡ್ರೋಲಿಕ್ ಪಂಪ್ ಅಂತೂ ಫಿಟ್ ಆಗ್ಬಿಟ್ಟೈತಿ. ಹೈಡ್ರೋಲಿಕ್ ಅಂತ ಫುಲ್ ರೆಡಿ ಆಗ್ಬಿಟ್ಟೈತಿ. ಫಿಟ್ ಮಾಡುದು ಒಂದ್ ಉಳಿತ. ಹೈಡ್ರೋಲಿಕ್ ನು ಫಿಟ್ ಮಾಡ್ಬಿಟ್ಟೇವಿ. ಈಗ ಗಾಡಿ ಚಲೋ ಮಾಡಿ ಚೆಕ್ ಮಾಡ ಅಂತ ನೋಡ್ರಿ. ಈಗ ಹೆಡ್ಲಿಂಗ್ ಒಳಗ ಕುರಿ ಎಬ್ಸ ಅಂತ ಬಿಟ್ಟೈತಿ ನೋಡ್ರಿ. ಈಗಂತೂ ಫುಲ್ ಕಂಡೀಷನ್ ಆಗ್ಬಿಟ್ಟೈತಿ ನೋಡ್ರಿ. ಹಂಗ ಲಾಗ್ ಇಷ್ಟ ಲೈಕ್ ಫಾಲೋ ಮಾಡ್ರಿ, ಆದಷ್ಟ ಶೇರ್ ಮಾಡ್ರಿ. ನೆಕ್ಸ್ಟ್ ಲಾಗ್ ದಾಗ ಸಿಗುನಂತ. ಹಂಗ ಫಾಲೋ ಬಟನ್ ಒಂದು ಹೊಡೆದ್ ಬಿಟ್ರಿ. ಮತ್ತೆ